ಪೌರ ನೌಕರರನ್ನು ಸರ್ಕಾರಿ ನೌಕರರೆಂದು ಘೋಷಿಸಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ. ಚಿಕ್ಕೋಡಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಂಗಳವಾರ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಕೇಂದ್ರ ಕಚೇರಿ ಸೂಚನೆಯ ಮೇರೆಗೆ ಪುರಸಭೆಗಳ ನೌಕರರ ಬೇಡಿಕೆ ಈಡೇರಿಸದ ಕಾರಣ ಮಂಗಳವಾರ ಚಿಕ್ಕೋಡಿ ಪಟ್ಟಣದ ಪುರಸಭೆ ಆವರಣದಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಯಿತು. ಅಧ್ಯಕ್ಷ ದೊಂಡಪ್ಪ ರಂಗಣ್ಣರವರ ನೇತೃತ್ವದಲ್ಲಿ ಬೆಳಿಗ್ಗೆ ಪುರಸಭೆ ಆವರಣದಲ್ಲಿ ನೌಕರರು ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಲಾಯಿತು. ಸಂಘದ ಚಿಕ್ಕೋಡಿ ತಾಲೂಕು ಘಟಕದ ಅಧ್ಯಕ್ಷ ದೊಂಡಪ್ಪ ರಂಗಣ್ಣರವರು ಮಾತನಾಡಿ, ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಪಾಲಿಕೆ, ನಗರ ಹಾಗೂ ಪುರಸಭೆಗಳ ಎಲ್ಲ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ, ಕೆಜಿಐಡಿ ಹಾಗೂ ಇತರೆ ಸೌಲಭ್ಯಗಳನ್ನು ನೀಡಬೇಕು. ಹೊರಗುತ್ತಿಗೆ ಆಧಾರದಲ್ಲಿ ಸೇವೆಯಲ್ಲಿರುವ ಬೀದಿ ದೀಪ ಸಹಾಯಕರು, ಲೋಡರ್ಸ್, ಪಾರ್ಕ್ ಗಾರ್ಡನರ್ಸ್, ಕಾವಲುಗಾರ, ಸ್ಯಾನಿಟರಿ ಸೂಪರ್ವೈಸರ್, ವಾಹನ ಚಾಲಕರು, ನೀರು ಸರಬರಾಜುದಾರರು, ಸ್ವಚ್ಛತಾ ಕಾರ್ಮಿಕರು, ಯುಜಿಡಿ ಸಹಾಯಕರು ಸೇರಿ ಎಲ್ಲರನ್ನೂ ನೇರ ಪಾವತಿಗೆ ಒಳಪಡಿಸಿ ಅವರನ್ನು ಕಾಯಂಗೊಳಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಎಂಎ ಕೌಲಗೆ, ಕಾರ್ಯದರ್ಶಿಯಾದ ಜಿಆರ್ ಪಾಟೀಲ್, ಸಹ ಕಾರ್ಯದರ್ಶಿಯಾದ ವಿಲ್ಸಿ ಒಸಮನೆ, ಖಜಾಂಚಿ ಆರ್ಎಂ ಚಿನ್ನಗುಂಡಿ, ಸಂಘಟನಾ ಕಾರ್ಯದರ್ಶಿ ಎಂಎ ಭಜಂತ್ರಿ, ಸಂಘಟನಾ ಕಾರ್ಯದರ್ಶಿ ಆರ್ಎಂ ಲಾಖೆ ಹಾಗೂ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಪೌರ ನೌಕರ ಸಂಘ ಶಾಖೆ ಚಿತ್ರದುರ್ಗ ಈ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಈಗಾಗಲೇ 45 ದಿನಗಳ ಕಾಲ ಗಡುವನ್ನು ಕೊಟ್ಟಿದ್ವಿ. ಮೊನ್ನೆ ತಹಸೀಲ್ದಾರ್ ಸಾಹೇಬರು, ಎಸಿ ಸಾಹೇಬರು, ಸಚಿವರಾಗಿರ್ತಕ್ಕಂಥವ್ರು, ಗಣ್ಯಮಾನ್ಯರಿಗೆ ಈಗಾಗಲೇ ಎಲ್ಲರಿಗೂ ಸಹಿತ ನಾವು ಮುಷ್ಕರ ಬಗ್ಗೆ, ನಮ್ಮ ಬೇಡಿಕೆಗಳ ಬಗ್ಗೆ ಮನವರಿಕೆಯನ್ನು ಮಾಡಿ ನಮ್ಮ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಅದಲ್ಲದೆ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಅದು ಇದುವರೆಗೂ ಕೂಡ ಯಾವುದೇ ರೀತಿಯಾದ ಸ್ಪಂದನೆ ಮಾಡದಿದ್ದಕ್ಕಾಗಿ 45 ದಿನಗಳ ಮುಗಿದಾದ ನಂತರ ನಾವು ಈಗ ಅನಿರ್ದಿಷ್ಟ ಮುಷ್ಕರಕ್ಕೆ ನಾವು ಒಂದಾಗಿದ್ದೇವೆ. ಕರ್ನಾಟಕ ರಾಜ್ಯಾದ್ಯಂತ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತಿನ ದಿವಸ ಹೋರಾಟಕ್ಕೆ ಇಳಿದಿದ್ದೇವೆ. ನಮ್ಮಲ್ಲಿರ್ತಕ್ಕಂತಹ 22 ಬೇಡಿಕೆಗಳಲ್ಲಿ ಕೇವಲ 5 ಬೇಡಿಕೆಗಳನ್ನು ಮಾತ್ರ ನಾವು ಮುಂದಿಟ್ಟುಕೊಂಡು ಇವತ್ತಿನ ದಿವಸ ಅನಿರ್ದಿಷ್ಟ ಮುಷ್ಕರನ್ನು ಹೂಡಿದ್ದೇವೆ. ಈ ಮುಷ್ಕರದಲ್ಲಿ ನಮ್ಮ ಈ ಒಂದು ಬೇಡಿಕೆಗಳನ್ನ ತಾವು ಮನವೊಲಿಸಿ ನಮ್ಮ ಬೇಡಿಕೆಗಳಿಗೆ ಮನವೊಲಿದಿದ್ದಾದರೆ ನಾವು ಮುಷ್ಕರ ನಿಂತುಕೊತಿದ್ದೇವೆ. ಒಂದು ಯಾವುದೇ ರೀತಿಯಾದ ನಮ್ಮ ಬೇಡಿಕೆಗಳಿಗೆ ಒಂದು ಸ್ಪಂದನೆ ಮಾಡದಿದ್ದಲ್ಲಿ ನಾವು ಮುಷ್ಕರವನ್ನ ಯಥಾವತ್ತಾಗಿ ನಾವು ಮುಂದುವರಿಸ್ತಾ ಇದ್ದೇವೆ ಮಾತನ್ನ ನಿಮ್ಮ ಮೀಡಿಯಾದ ಮುಖಾಂತರ ಸರ್ವ ಮೀಡಿಯಾದವರಿಗೆ ಹೇಳ್ತಾ ಇದ್ದೇವೆ. ನೌಕರ ಸಂಘ ಚಿತ್ರದುರ್ಗ ಶಾಖೆ ಚಿಕ್ಕೋಡಿ ನಮ್ಮ 19-20 ಬೇಡಿಕೆಗಳು ಸರ್. ಅದ್ರೊಳಗ ಮೇನ್ 5 ಬೇಡಿಕೆಗಳು ನಾವು ಈಡೇರಿಸಲಿಕ್ಕೆ ಸರ್ಕಾರಕ್ಕೆ ಮಾಡಿದ್ದೀವಿ, ಮನವಿ ಕೊಟ್ಟಿದ್ದೀವಿ, ಸಲ್ಲಿಸಿದೆವು. ಮತ್ತು ಅದ್ರೊಳಗೆ ಇದು ಅಂದ್ರೆ ನಮ್ದು ರಾಜ್ಯ ಪಂಚಾಯತಿ ಎಲ್ಲ ಮುನ್ಸಿಪಲ್ ನೌಕರ, ರಾಜ್ಯ ಸರ್ಕಾರಿ ನೌಕರರನ್ನು ಪರಿಗಣಿಸಬೇಕು. ಗುತ್ತಿಗೆ ಪದ್ಧತಿ ರದ್ದಾಗಬೇಕು. ಕೆಜಿಐಡಿ ಮತ್ತು ಜಿಪಿಎಫ್, ಜ್ಯೋತಿ ಸಂಜೀವಿನಿ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿದೆವು. ಇನ್ನೂ ತನಕ ನಮ್ಗೆ ಏನೂ ರೆಸ್ಪಾನ್ಸ್ ಬಂದಿಲ್ಲ. ಅದಕ್ಕೆ ನಾವು 27/5 ಮುಷ್ಕರಕ್ಕೆ ಇಳಿದಿದ್ದೀವಿ. ಈಗ ಸ್ಟ್ರೈಕ್ ನಮ್ಮ ಬೋರ್ ಕಾರ್ಮಿಕರು, ವಾಟರ್ ಸಪ್ಲೈ, ಡ್ರೈವರು, ಕ್ಲೀನರ್ಸು, ಲೋಡರ್ಸು, ಕಂಪ್ಯೂಟರ್ ಆಪರೇಟರು, ಅಕೌಂಟೆಂಟು, ನೋಡಲ್ ಇಂಜಿನಿಯರು, IT ಸ್ಟಾಫು ಎಲ್ಲರೂ ಕೆಲಸ ಸ್ಥಗಿಸಿಟ್ಟು ಬಂದಿಟ್ಟು ಬೆಳಗ್ಗೆ 7ರಿಂದ ಸ್ಟ್ರೈಕ್ ಮಾಡ್ತಾ ಇದ್ವಿ. ಇನ್ನು ಎಲ್ಲಿವರೆಗೂ ನಡೆದಿದೆ ನಿಮ್ಮ? ಈಗ ಸರ್ಕಾರದಿಂದ ಮನಸ್ಸು ಮಾಡಿ ನಮ್ದು ಒಂದು 5 ಬೇಡಿಕೆಗಳ ಈಡೇರಿಸಿದ್ರೆ ನಾವು ಹಿಂತಕೋತೀವಿ. ಇಲ್ಲಾಂದ್ರೆ ನಿರಂತರವಾಗಿ ಹೋರಾಟ ಮುಂದುವರಿತೀವಿ.